ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಮಲಾಪುರ ನಗರದ ಹೊರವಲಯದಲ್ಲಿ ಇರುವ ಮೋಹನಂ ಮಂದಿರಂ ಟೈರ್ ಕಂಪನಿಯಿಂದ ಸಾರ್ವಜನಿಕರು ಪರದಾಡುತ್ತಿರುವಂತಹ ಸುದ್ದಿಗಳನ್ನು ನೀವು ನೋಡಿದ್ದೀರಿ. ಈಗಾಗಲೇ ಮೋಹನಂ ಮಂದಿರಂ ಕಂಪನಿಗೆ ಅನೇಕ ತಹಸೀಲ್ದಾರರಿಂದಾಗಲಿ, ಪಟ್ಟಣ ಪಂಚಾಯತ್ ಆಗಲಿ, ಪರಿಸರ ನಿಯಂತ್ರಣ ಮಂಡಳಿ ಇಲಾಖೆಯಿಂದಾಗಲಿ ಅನೇಕ ರೀತಿಯಾದಂತಹ ಲೆಟರ್ಗಳು ಹೋಗಿವೆ, ಮುಚ್ಚುವ ಆದೇಶ ಹೋಗಿವೆ. ಇದರ ನಡುವೆಯೂ ಕೂಡ ಜನರಿಗೆ ಸಮಸ್ಯೆ ಆಗ್ತಾ ಇರೋ ಕಾರಣದಿಂದ ಇದರ ಲೈಸೆನ್ಸ್ ಪರವಾನಿಗೆ ಏನಿದೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರವಾನಿಗೆ ಜೂನ್ 30, 2025 ಕೊನೆಯಾಗುತ್ತೆ. ಕೊನೆಯಾದ ನಂತರ ಅವರಿಗೆ ಯಾವುದೇ ರೀತಿಯಾದಂತಹ ಪರವಾನಿಗೆಯನ್ನು ನಾವು ನೀಡೋದಿಲ್ಲ. ಇದರಿಂದ ಸಮಸ್ಯೆ ಆಗ್ತಾ ಇದೆ. ನಾವು ಅಲ್ಲಿ ಹೋಗಿ ಸರ್ವೆಯನ್ನ ಮಾಡಿದ್ದೇವೆ, ಸಮಸ್ಯೆ ಆಗುತ್ತಿರುವುದು ನಿಜ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ನೀಡಿ ಈ ಒಂದು ಜೂನ್ 30 ನಂತರ ಆ ಕಂಪನಿಗೆ ಪರವಾನಗಿಯನ್ನು ನಾವು ನೀಡೋದಿಲ್ಲ ಅಂತ ಶತಸಿದ್ಧವಾಗಿ ಹೇಳಿದ್ದಾರೆ. ಕಮಲಾಪುರ ನಗರದ ಹೊರವಲಯದಲ್ಲಿ ಟೈರ್ ಕಂಪನಿಯಿಂದ ಸಾಕಷ್ಟು ಜನರು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದು ಈ ಹಿಂದೆ RJ32 ಕನ್ನಡ ವಾಹಿನಿ ವತಿಯಿಂದ ಸುದ್ದಿಯನ್ನು ಮಾಡಲಾಗಿತ್ತು. ಈ ಸುದ್ದಿ ನಂತರ ಕಲಬುರಗಿ ಜಿಲ್ಲೆಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ಮುಚ್ಚುವ ಆದೇಶವನ್ನು ಕೂಡ ನೀಡಲಾಗಿದೆ ಮತ್ತು ಪಟ್ಟಣ ಪಂಚಾಯಿತಿ ಮತ್ತು ತಹಸೀಲ್ದಾರರು ಕೂಡ ಕಂಪನಿಯನ್ನು ಮುಚ್ಚಬೇಕು ಎಂದು ಪತ್ರ ಬರೆದಿದ್ದರು. ಇದರ ಬಗ್ಗೆ ಅಧಿಕಾರಿಗಳು ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ. ಅಲ್ಲದೆ RJ32 ಕನ್ನಡ ಟಿವಿ ವಾಹಿನಿ ವತಿಯಿಂದ ಸಮಸ್ಯೆಯ ಅನಾವರಣ ಮಾಡಿದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸಮಸ್ಯೆಯ ಬಗ್ಗೆ ತಿಳಿದುಕೊಂಡು ಮುಚ್ಚುವ ಆದೇಶವನ್ನು ನೀಡಲಾಗಿದೆ. ಜೂನ್ 30, 2025 ಅದರ ಪರವಾನಗಿಯ ಕೊನೆಯ ದಿನವಾಗಿದ್ದು ಮುಂದೆ ಅವರಿಗೆ ಪರವಾನಗಿ ನೀಡುವುದಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಮಲಾಪುರ್. ಮೋಹನಂ ಇಂಡಸ್ಟ್ರೀಸ್ ಅಂತ ಇದೆ, ಅದಕ್ಕೆ RJ ಟಿವಿಯಿಂದ ನಮಗೆ ಇದು ಕಂಪ್ಲೇಂಟ್ ಕೊಟ್ಟಿದ್ದರು. ಮತ್ತು ಪಟ್ಟಣ ಪಂಚಾಯತಿಯಿಂದನೂ ಕಂಪ್ಲೇಂಟು ಇದಾಗಿದೆ. ಮತ್ತು ತಹಸೀಲ್ದಾರ್ ಸಾಹೇಬರು ಸಹ ನಮಗೆ ಊರಲ್ಲಿ ಇದ್ರ ಬಗ್ಗೆ ಮೋಹನಂ ಇಂಡಸ್ಟ್ರೀಸ್ ಬಗ್ಗೆ ಹೊಗೆ ಆಗ್ತಾ ಇರೋದ್ರ ಬಗ್ಗೆ ಫೋನಲ್ಲಿ ಕೇಳಿದರು. ಇದ್ರ ಬಗ್ಗೆ ಇವರಿಗೆ ಕಾರಣ ಕೇಳೋ ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಪ್ರಸ್ತಾವಿತ ಮುಚ್ಚುವ ಆದೇಶ ಸಹ ಕೊಟ್ಟಿದ್ದೀವಿ. ಇದೆಲ್ಲ ಆಗಿ ಮೊನ್ನೆ ಈಗ ಲಾಸ್ಟ್ ವೀಕು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಇನ್ಸ್ಪೆಕ್ಷನ್ ರಿಪೋರ್ಟ್ ಪ್ರಕಾರ ಮುಂದಿನ ಏನು ಕ್ರಮ ಕೈಗೊಳ್ಳಬೇಕನ್ನು ನಾವು ನಮ್ಮ ಕೇಂದ್ರ ಕಚೇರಿಗೆ ಮಾಡೋಕ್ಕೆ ಕ್ರಮ ಕೈಗೊಳ್ತೀವಿ. ಮತ್ತು ಅವ್ರದ್ದು ಲೈಸೆನ್ಸು 30/6/2025 ಮುಗಿಯುತ್ತೆ. ಅಷ್ಟರೊಳಗಡೆ ನಾವು ಅವ್ರನ್ನ ಲೈಸೆನ್ಸ್ನ ಇದು ಮಾಡೋದಕ್ಕೆ ರಿನ್ಯೂವಲ್ ಮಾಡೋದಕ್ಕೆ ಪ್ರಸ್ತಾವನೆಯೂ ಕೇಂದ್ರ ಕಚೇರಿಗೆ ಕಳಿಸಿದ್ರೆ ನಾವು ಇಲ್ಲೇ ಹೋಲ್ಡ್ ಮಾಡ್ತೀವಿ. ಅಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ನೀವು ಅವ್ರನ್ನೇ ಪಟ್ಟಣ ಪಂಚಾಯತಿ ಅವ್ರನ್ನೇ ಕೇಳಬೇಕು ನೀವು ಅದಕ್ಕೆ. ಏಕೆಂದರೆ ಅವ್ರ ಕಾನೂನು ಪ್ರಕಾರ ಅವ್ರ ದುಡ್ಡನ್ನು ನಾವು ಕಲೆಕ್ಟ್ ಮಾಡಿ ಲೈಸೆನ್ಸ್ನ ಕೊಡಬೇಕಾದ್ರೂ ಅವ್ರದ್ದು ಕೊಡಲಿಲ್ಲ ಅಂದರೆ ಅವ್ರಿಗೂ ರೆವಿನ್ಯೂ ಲಾಸ್ ಆಗುತ್ತೆ ಮತ್ತು ಪ್ರೊಸೀಜರ್ ವೈಲೇಷನ್ನು ಆಗುತ್ತೆ. ಅದರ ಪ್ರಕಾರ ಏನೇನು ಇವರಿಗೆ ಲಾಸ್ಟು ಜನಸ್ಪಂದನ ಟೈಮಲ್ಲಿ ತಹಸೀಲ್ದಾರ್ ಅವರಿಗೆ ನಾವು ಇದ್ರ ಬಗ್ಗೆ ಎಲ್ಲ ವಿವರ ವರದಿ ಕೊಟ್ಟಿದ್ದೀವಿ ನಾವು.